ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಹಲಸಿನ ಹಣ್ಣಿನ ಪಾಯಸ ಮಾಡೋಣ. ಈಗ ಸೀಸನ್ನು ತುಂಬ ಹಣ್ಣುಗಳು ಜಾಸ್ತಿ ಇದೆ, ಹಾಗಾಗಿ ಇದರಲ್ಲಿ ಒಂದು ಒಳ್ಳೆ ನೋಡಿ. ಈಗ ನಾನು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ತೊಳೆಗಳು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು, ಮತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಂದ ವಯಸ್ಸಾದವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೀವು ಕೂಡ ಈ ರೀತಿ ಮಾಡಿ. ಅದಕ್ಕೆ ನೋಡಿ ಏನೇನು ಬೇಕು ಅಂತ ಹೇಳ್ತೀನಿ. ಡ್ರೈ ಫ್ರೂಟ್ ಒಣ ಡ್ರಗ್ಸ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ. ಮತ್ತು ಇದಕ್ಕೆ ನಾನು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ತುಪ್ಪ ತೊಗೊಂಡಿದ್ದೀನಿ ಜಾಸ್ತಿನ. ಜೊತೆಗೆ ಬಾಂಬೆ ರವೆ ಬರುತ್ತಲ್ಲ, ಅದನ್ನು ತೊಗೋತೀನಿ ನೋಡಿ. ಬಾಂಬೆ ರವೆನ ಮೀಡಿಯಮ್ ರವೆ, ಬಾಂಬೆ ರವೆಗೆ ಮೀಡಿಯಮ್ ರವೆ ಅಂತಲೂ ಕರೀತಾರೆ. 2 ಏಲಕ್ಕಿ ತೊಗೊಂಡಿದ್ದೀನಿ. ಇಷ್ಟೇ ಸಾಮಾನಲ್ಲಿ ನಾವು ಒಳ್ಳೆ ಇದು ಮಾಡ್ಬೋದು, ಒಂದು ಚೆನ್ನಾಗಿರೋ ಪಾಯಸ ಮಾಡ್ಬೋದು. ನಮಗೆ ಯಾರ್ಯಾರು ಫ್ರೆಂಡ್ಸ್ಗಳು ಬಂದಾಗಲೂ ಇದನ್ನು ಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ. ಏನಾದ್ರು ಫಸ್ಟ್ ಈಗ ಹಲಸಿನ ತೊಳೆಗಳೆಲ್ಲನೂ ಬೀಜ ತೆಗೆದು ಇಟ್ಟಿದ್ದೀನಿ ನೋಡಿ. ಬೀಜ ತೆಗೆದು ಇಟ್ಟಿದ್ದೀನಿ ನೋಡಿ. ಇದೆಲ್ಲನೂ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಈಗ ಎಲ್ಲನೂ ಅದಕ್ಕೆ 2 ಏಲಕ್ಕಿ ಕಾಯಿನೂ ಹಾಕ್ತಾಯಿದ್ದೀನಿ ಫ್ಲೇವರ್ಗೆ, ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಈಗ ನಾನು ರುಬ್ಕೊಂಡಿದ್ದೀನಿ ನೋಡಿ ಎಲ್ಲನೂ. ಈ ಸದ್ಯಕ್ಕೆ ಒಂದು ಪಾನ್ ಇಟ್ಟಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ಇದು ನಂದಿನಿ ತುಪ್ಪ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಸ್ಟವ್ ದೂರಿ. ಇವಾಗ ನಾನು ಗೋಡಂಬಿನ ಕಟ್ ಮಾಡಿ ಇಟ್ಟಿದ್ನಲ್ಲ, ಕಟ್ ಮಾಡಿ ಅದನ್ನು ಬಾದಾಮಿನ ಸಣ್ಣದಾಗಿ ಸ್ಲೈಸಾಗಿ ಕಟ್ಟಿಟ್ಟಿದ್ದೆ. ಆ ಬಾದಾಮಿನ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಯಾಕೆ ಹಾಕಿದ್ರೆ ಲಾಸ್ಟಲ್ಲಿ ಒಂಥರ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ತಿನ್ನೋದಕ್ಕೆಲ್ಲ. ಮತ್ತು ಒಣ ದ್ರಾಕ್ಷಿನೂ ಕೂಡ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಖಾಲಿಯಾಗಿತ್ತು, ಹಾಗಾಗಿ ನಾನು ಬಾದಾಮಿನೇ ಸಣ್ಣಗೆ ಸ್ಲೈಸಾಗಿ ಕಟ್ಟಿ ಹಾಕಿದ್ದೀನಿ. ಯಾಕೆಂದರೆ ಗೋಡಂಬಿಕ್ಕಿಂತ ಚೆನ್ನಾಗಿ ಸಿಗುತ್ತಿದೆ ಬಾಯಿಗೆ. ಈಗ ಅದೇ ಇದಕ್ಕೆ ಇವಾಗ ನಾನು ಮೀಡಿಯಮ್ ರವೆ ಬಾಂಬೆ ರವೆನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಅದನ್ನು ಸ್ವಲ್ಪ ಬಿಸಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅದರೊಳಗಡೆ ಈಗ ನಾವು ರುಬ್ಬಿದ್ವಲ್ಲ ಹಲಸಿನ ಹಣ್ಣು, ಅದನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ. ಎಲ್ಲನೂ ನೀಟಾಗಿ ರುಬ್ಬಿ ಆಗಿದೆ. ಹಲಸಿನ ಹಣ್ಣು ರುಬ್ಬಿರೋದು ಇದನ್ನು ಸೇರಿಸ್ಕೊಳ್ಳೋಣ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಒಂದು ಚಿಕ್ಕ ಲೋಟದಲ್ಲಿ ಹಾಕಿದ್ದೆ ರವೆನ, ಅದಕ್ಕೆ ಸ್ವಲ್ಪ ಹಾಲು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಒಂಥರ ವೆರೈಟಿ ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಸಿಹಿ ಹೆಂಗಿದ್ರು ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ. ಜಾಸ್ತಿ ತುಪ್ಪ ಇರಲಿ, ಚೆನ್ನಾಗಿ ನೀಟಾಗಿ ಬರುತ್ತೆ. ತುಪ್ಪ ಹಾಕಿದ್ರೆ ಮೂಳೆಗಳಿಗೆಲ್ಲ ಸ್ಟ್ರೆಂತ್ ಬರುತ್ತೆ, ಗಟ್ಟಿ ಬರುತ್ತೆ, ಕಟ ಅನ್ನೋ ಸೌಂಡೆಲ್ಲ ಇರಲ್ಲ. ಹಾಗಾಗಿ ತುಪ್ಪ ಜಾಸ್ತಿ ಬಳಸಿ ಯಾವುದಕ್ಕಾದ್ರೂ. ಗುಡ್ ಕೊಲೆಸ್ಟ್ರಾಲು ತುಪ್ಪ, ಒಂದು ಗುಡ್ ಕೊಲೆಸ್ಟ್ರಾಲು. ಹಾಗಾಗಿ ಅದನ್ನು ನಾವು ತಿಂದರೆ ಏನು ತುಂಬ ಒಳ್ಳೆಯದೇ. ಮಕ್ಕಳಿಗೆಲ್ಲ ಮೂಳೆಯೆಲ್ಲ ಗಟ್ಟಿಯಾಗುತ್ತೆ. ಹೀಗಾಗಿ ಎಲ್ಲ ನೀಟಾಗಿ ಉರಿ ಸಣ್ಣ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಸ್ಟವ್ದು ಉರಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕಿದ್ರು ರವೆ ಕೂಡ ಅದು ಸ್ವಲ್ಪ ಗಟ್ಟಿನೇ ಆಗುತ್ತೆ, ಏಕೆಂದರೆ ಅದು ಜಾಸ್ತಿ ಆಗುತ್ತೆ. ನೀರು ಜಾಸ್ತಿನೇ ಇರಲಿ. ಇದಕ್ಕೆ ಮತ್ತೆ ಈ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಲಸಿನ ಹಣ್ಣು, ಅದನ್ನು ಸಣ್ಣ ಸಣ್ಣ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಮೇಲೆ ಹಾಕ್ಕೊಳ್ಳೋಣ. ಎಲ್ಲನೂ ತಿನ್ನಬೇಕಾದ್ರೆ ಪಾಯಸನ ಅದು ಬಾಯಿ ಸಿಗುತ್ತೆ. ಹಾಗಾಗಿ ಅದರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಎಲ್ಲ ಆಗಿದೆ. ಇವಾಗ ಸ್ವಲ್ಪ ನೀಟಾಗಿ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ದಯಮಾಡಿ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ. ಇವಾಗ ನಾನು ಚಿಕ್ಕ ಬೌಲ್ಗೆ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ.
ನೋಡ್ತಾ ಇದ್ರೆ ಆಹಾ ಬಾಯಿ ನೀರೇ ಬರ್ತಿದೆ. ಆಹಾ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಿದೆ. ಈಗ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ಮೇಲೆ ಅದನ್ನು ಮೇಲೆ ಹಾಕ್ಕೊಂಡ್ರೆ ಸರ್ವ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ವಾವ್ ಸೂಪರಾಗಿದೆ. ಘಮ್ ಅಂತ ಸ್ಮೆಲ್ ಬರ್ತಿದೆ. ಇದೇ ರೀತಿ ನೀವು ಕೂಡ ಮನೇಲಿ ಮಕ್ಕಳು ಮಾಡಿಕೊಡಿ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.